Hello guys, welcome back to my YouTube channel. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತು ನನ್ನ ಬ್ಲಾಗ್ ಏನಾಗಿರುತ್ತೆ ಅಂದರೆ ನನ್ನ ದಿನಚರಿ ಆಗಿರುತ್ತೆ. ಸೊ ನಾನು ಕೂಡ ಏನೇನು ಮಾಡ್ತೀನಿ ಅನ್ನೋದು ಕೂಡ ನೀವು ನೋಡ್ಬೋದು. ಹಾಗೆ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ದೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ಬೆಳಗ್ಗೆನೇ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ದೆ, ಚಿಕ್ಕ ಪುಟ್ಟದೆಲ್ಲ. ಬಟ್ ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಅತ್ತೆ ಏಕಾದಶಿ ಮಾಡ್ತಾರೆ. ಹಾಗಾಗಿ ಅವರಿಗೆ ಬೇಗ ಕೆಲಸ ಮಾಡಿಕೊಟ್ಬಿಟ್ಟಿದ್ದೆ, ಅವ್ರು ಪೂಜೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ನಮ್ಮ ಮನೇಲಿ ಬೆಳಗ್ಗೆನೇ ಪೂಜೆನೂ ಕೂಡ ಆಗೋಗ್ಬಿಟ್ಟಿತ್ತು. ನಮ್ಮ ಮನೆ ದೇವ್ರ ಪೂಜೆ ಹೇಗಿತ್ತು ಅಂತ ನೋಡಿ ಬನ್ನಿ ನೀವು ಕೂಡ. ನೋಡಿ ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ದೇವ್ರಿಗೆ ನೈವೇದ್ಯಕ್ಕೆ ಮಾವಿನ ಹಣ್ಣು ಕೂಡ ಇಟ್ಟಿದ್ದಾರೆ. ಹಾಗೆ ಅಡುಗೆ ಒಂದು ಮಾಡಿರಲಿಲ್ಲ, ಸೊ ಅದನ್ನು ಕೂಡ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿಕೊಂಡೆ. ನೋಡಿ, ನಾನು ಹೇಳಿದ್ನಲ್ಲ ಓದ್ ವಿಡಿಯೋದಲ್ಲಿ ನಾನು ಹಸಿ ಸಾಂಬಾರ, ಖಾರ ಸಾಂಬಾರ ಅಂತ ಹೇಳಿದ್ನಲ್ಲ. ಸೊ ಅದ್ರದ್ದು ಅಡುಗೆನ ನಿಮಗೊಂದು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ನಾನು ಇವತ್ತು ಮಾಡ್ತಿರೋದು ಸೊಪ್ಪು ಸಾಂಬಾರು. ಸೊ ಸ್ಟಾರ್ಟಿಂಗಲ್ಲೇ ಬೇಳೆ ಹಾಕ್ಬಿಟ್ಟು ಈರುಳ್ಳಿ, ಟೊಮೊಟೊ ಹಣ್ಣು, ಹಸಿಮೆಣ್ಸಿನ್ಕಾಯನ್ನ ಹಾಕ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲ ನೀಟಾಗಿ 2 ಸತಿ ತೊಳ್ಕೊಂಡ್ಬಿಟ್ಟು ಕುಕ್ಕರ್ಗೆ ಹಾಕಬೇಕು. ಸೊ ನೋಡಿ, ನೀಟಾಗೆಲ್ಲ ವಾಶ್ ಮಾಡಿಕೊಂಡು ಇವಾಗ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿ, ಇಷ್ಟು ಜೀರಿಗೆ ಹಾಕಬೇಕು, ಇಲ್ಲೊಂದು ಸ್ವಲ್ಪ ಹಾಕಬೇಕು. ಆಮೇಲೆ ಅರಿಶಿನ ಹಾಕಬೇಕು. ಸೊ ಅರಿಶಿನ ಜೀರಿಗೆ ಎಲ್ಲ ಹಾಕಿದ್ದಾದಮೇಲೆ, ಸೊ ನಾನು ಅವತ್ತು ಹೇಳಿದ್ನಲ್ಲ ನಿಮಗೆ ಹುರಿದಿರೋ ಸಾಂಬಾರು ಅಂತ, ಹುರಿದಿರೋ ಸಾಂಬಾರು ಪೌಡ್ರನ್ನ ತಗೊಂಡು ನೋಡಿ, ಇದು ಹುರಿದಿರೋ ಸಾಂಬಾರು ಪೌಡ್ರು. ಅವತ್ತು ನಾನು ವೀಡಿಯೋದಲ್ಲಿ ಹೇಳಿದ್ನಲ್ಲ ಹುರಿದಿರೋ ಪೌಡರ್ ಅಂತ. ಸೊ ಇದನ್ನು ಇದಕ್ಕೆ ಸೊಪ್ಪಿನ ಸಾರಿಗೆ ಹಾಕಬೇಕು. ಸೊ ಇದು ಎಷ್ಟು ಸ್ಪೂನ್ ಹಾಕೋದು ಅಂದರೆ 2 ಸ್ಪೂನ್, 2-2.5 ಸ್ಪೂನು ಹಾಕಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು, ಒಟ್ಟಿಗೆ ಟೇಸ್ಟಿಗೆ ತಕ್ಕಷ್ಟೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕಬೇಕು. ನೀರು ಯಾವತ್ತಿದ್ರೂ ನೋಡಿ ಮೀಡಿಯಮಾಗಿ ಹಾಕಬೇಕು, ಜಾಸ್ತಿ ಸುರಿಬಾರ್ದು. ನೀರು ಜಾಸ್ತಿ ಹಾಕಿದರೆ ರುಚಿ ಅಷ್ಟು ಬರಲ್ಲ, ಹಾಗಾಗಿ ಕಮ್ಮಿ ಹಾಕಬೇಕು. ಆ್ಯಂಡ್ ನೋಡಿ, ಇಲ್ಲಿ ಸಾಂಬಾರು ಕಲರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಟೇಸ್ಟು ಕೂಡ ಸೂಪರಾಗಿತ್ತು. ಅದಕ್ಕೆ ನಾನು ಬಾಕ್ಸಿಗೆ ಕೂಡ ಹಾಕ್ಕೊಂಡೆ, ಮಧ್ಯಾಹ್ನಕ್ಕೆ ಊಟಕ್ಕೆ ಬೇಕು ಅಂತ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿತ್ತು ಟೇಸ್ಟು. ಹಾಗೆ ಇಲ್ಲಿ ಆಚೆ ಬಂದೆ, ನಮ್ಮ ಅತ್ತೆ ನಿಂಬೆಹಣ್ಣು ಕೀಳ್ತಾಯಿದ್ರು ನಿಂಬೆಹಣ್ಣಿನ ಮರದಲ್ಲಿ. ಸೊ ಇವಾಗ ಆಷಾಢದ ಗಾಳಿ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಚಿಕ್ಕ ಚಿಕ್ಕ ನಿಂಬೆಹಣ್ಣೆಲ್ಲ ಬಿದ್ದೋಗ್ತಿದೆ. ಹಾಗೆ ಅದಕ್ಕೆ ದಪ್ಪದೆಲ್ಲ ಕಿತ್ತಿ ಇಡ್ತಾಯಿದ್ರು. ನೋಡಿ ಎಷ್ಟು ನಿಂಬೆಹಣ್ಣಿದೆ ನಮ್ಮದು, ಇನ್ನೂ ತುಂಬ ಇರುತ್ತೆ ನಮ್ಮ ಮರದಲ್ಲಿ. ಸೊ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಹಸ್ಬೆಂಡ್ನ ಕರ್ಕೊಂಡು ಆಚೆ ಹೊರಟೆ. ಸೊ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಮುಂದೆ ತೋರಿಸ್ತೀನಿ ಬನ್ನಿ. ಆ್ಯಂಡ್ ನಾನು ಫೈನಲಿ ಬಂದೆ ಕೂಡ. ಸೊ ನಾನು ಬಂದಿದ್ದು ಎಲ್ಲಿಗೂ ಅಲ್ಲ, ಖುಷಿ ಬ್ಯೂಟಿ ಸಲೂನ್ಗೆ. ಸೊ ನಾನು ಇಲ್ಲಿ ಟ್ರೈನಿಂಗಿಗೆ ಬರ್ತಾಯಿದ್ದೀನಿ, ಬ್ಯೂಟಿಷಿಯನ್ಗೆ. ಆ್ಯಂಡ್ ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಡ್ರಾಪಿಂಗ್ ಎಲ್ಲನೂ ಆಲ್ ಓವರ್. ನೀವು ಒಂದು ಪಾರ್ಲರ್ನ ಇಟ್ಟು ದುಡಿಯೋ ಹಂಗೆ ಎಲ್ಲನೂ ಹೇಳ್ಕೊಡ್ತಾರೆ. ಅವ್ರು ಯಾವತ್ತೂ ಕೂಡ ಬೇಜಾರು ಮಾಡ್ಕೊಡಲ್ಲ. ಸೊ ನೋಡಿ, ಅಲ್ಲಿ ಗ್ರೇ ಕಲರ್ ಟಿ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ, ಅವರೇ ನಮ್ಮ ಮ್ಯಾಮು. ಸೊ ಇವ್ರು ನೆನ್ನೆ ಹೊಸೊಬ್ಬರು ಜಾಯ್ನ್ ಆಗಿದ್ದರು, ಬ್ಲೂ ಕಲರ್ ಟಾಪ್ ಹಾಕ್ಕೊಂಡಿರೋರು, ಬ್ಲೂ ಆ್ಯಂಡ್ ವೈಟ್. ಸೊ ಅವರಿಗೆ ಐಬ್ರೋ ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ಐಬ್ರೋದು ಕಲಿಯೋಕ್ಕೆ ನಾನು ಕೂಡ ಜಾಯ್ನ್ ಆದೆ. ಸೊ ನಾನು ಸೇರ್ಕೊಂಡು 1.5 ಮಂತ್ಸ್ ಆಗಿತ್ತು. ಬಟ್ ಐಬ್ರೋ ಎಷ್ಟು ಸತಿ ಕಲಿತ್ರೂ ಕಲಿತಾನೇ ಇರಬೇಕು, ಯಾಕಂದರೆ ಅದೇ ಪರ್ಫೆಕ್ಟಾಗಿ ಬರಬೇಕು ಮೇನು. ಹಾಗೆ ಟೈಮ್ 2 ಗಂಟೆ ಆಗೋಗ್ಬಿಟ್ಟಿತ್ತು ಕಲಿತಾ. ಊಟ ಕೂಡ ಮಾಡಬೇಕಾಗಿತ್ತು. ಹಾಗೆ ಕ್ಲೈಂಟ್ಸ್ ಕೂಡ ತುಂಬ ಜನ ಬಂದುಬಿಟ್ಟಿದ್ರು. ಸೊ ಅವರು ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೋದರು. ಸೊ ನಾವು ಅದೇ ಗ್ಯಾಪಲ್ಲಿ ಊಟ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಮ್ಮ ಮ್ಯಾಮ್ ಊಟ ತಂದಿರಲಿಲ್ಲ. ಸೊ ತರಕ್ಕೆ ಹೋಗ್ತಾಯಿದ್ವಿ. ಆ್ಯಂಡ್ ಊಟ ಕೂಡ ತೊಗೊಂಡು ಬಂದ್ವಿ. ನೋಡಿ, ಜೊತೆಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ.
ನೋಡಿ ಲಕ್ಷ್ಮಿ ಅಕ್ಕ ಮುದ್ದೆನೂ ಗೊಜ್ಜು ತೊಗೊಂಬಂದಿದ್ರು, ನಾನು ಅನ್ನ ಸಾಂಬಾರು ತಂದಿದ್ದೆ. ಸೊ ಮ್ಯಾಮ್ಗೂ ಕೂಡ ಅನ್ನ ಸಾಂಬಾರು ತೊಗೊಂಬಂದಿದ್ವಿ. ಆ್ಯಂಡ್ ಆವಾಗಲೇ ನಾನು ಹೇಳಿದ್ನಲ್ಲ, ಊಟ ಆಗ್ತಿದ್ದಂಗೆ ಬ್ಯಾಕ್ ಟು ಬ್ಯಾಕ್ ಕ್ಲೈಂಟ್ಸ್ಗಳು ಬಂದೇ ಬಿಟ್ಟರು. ಸೊ ಅಕ್ಕನೂ ಕೂಡ ಐಬ್ರೋ ಮಾಡು ಅಂತ ಅಂದ್ಬಿಟ್ಟು ನನಗೆ ಐಬ್ರೋ ಮಾಡೋಕ್ಕೆ ಬಿಟ್ಟಿದ್ರು. ಹಾಗೆ ಅದಕ್ಕಿಂತ ಮುಂಚೆ ಫೇಶಿಯಲ್ ಕೂಡ ಮಾಡಿ ಮುಗಿಸಿದ್ದೆ. ಆ್ಯಂಡ್ ಅವ್ರ ಯಜಮಾನ್ರು ಕೂಡ ನನಗೂ ಕೂಡ ಡಿಟೈನ್ ಮಾಡಿ ಅಂತ ಅಂದ್ಬಿಟ್ಟು ಲಕ್ಷ್ಮಿ ಅಕ್ಕ ಹತ್ರ ಮಾಡಿಸ್ಕೊತಾ ಇದ್ರು. ಹಾಗೆ ಆಚೆ ಬಂದರೆ ತುಂಬ ಕ್ರೌಡ್ ಇತ್ತು. ಮ್ಯಾಮ್ ಕೂಡ ಅವರಿಗೆ ಐಬ್ರೋಸು ಹೇರ್ ಕಟ್ಸ್ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಅದೇ ಗ್ಯಾಪಲ್ಲೇ ನಾವು ಅವ್ರ ಪಾಪು ಕೂಡ ಇತ್ತು. ಪಾಪುನ ಎತ್ಕೊಂಡು ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಮೈಂಡ್ ಫ್ರೆಶ್ ಮಾಡ್ಕೊಂಡ್ವಿ. ಸೊ ಆ ಪಾಪುನು ಕೂಡ ಹಾಗೆ ಕ್ಯಾಮ್ರಾನೇ ನೋಡ್ತಿರ್ಲಿಲ್ಲ, ಬರೀ ನಮ್ಮ ಮುಖನೇ ನೋಡ್ತಿತ್ತು. ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತು ಪಾಪು ಕೂಡ. ಹಾಗೆ ಎಲ್ಲ ಮುಗಿಯೋಷ್ಟೊತ್ತಿಗೆ 5 ಗಂಟೆ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ಕೂಡ ಬಂದಿದ್ದರು ಕರ್ಕೊಂಡು ಹೋಗೋಕ್ಕೆ. ಸೊ ನಾವು ಮನೆ ಕಡೆ ಹೊರಟ್ವಿ. ಸೊ ಫೈನಲಿ ಮನೆಗೆ ಕೂಡ ಬಂದೆ, ಸ್ವಲ್ಪ ರೆಸ್ಟ್ ತೊಗೊಂಡು ಫ್ರೆಶ್ ಅಪ್ ಆದೆ. ಆಚೆ ಬಂದು ನೋಡಿದ್ರೆ ನಂದು ಸೊಸೆ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ಲು ಅವ್ರ ಮಾಮನ ಜೊತೆ ಸೇರಿಕೊಂಡು, ಕಿವಿಗೆ ಇಯರ್ಫೋನ್ ಹಾಕ್ಕೊಂಡು ಅವರು ಪ್ಲೇ ಮಾಡ್ತಾಯಿದ್ರು ಸಾಂಗ್ಸ್ನೆಲ್ಲ. ನೋಡಿ ಇವಳು 2ನೇ ಸೊಸೆ, ಇವಳು ಕೂಡ ಹಾಗೆ ಮಾಡ್ತಾ ಇದ್ದಾಳೆ. ಸೊ ಇವು ಡ್ಯಾನ್ಸ್ಗಳನ್ನ ನೋಡಿಕೊಂಡು ಮೈಂಡ್ ರಿಲ್ಯಾಕ್ಸ್ ಮಾಡಿಕೊಂಡು ಟೈಮ್ ಕಳೆದಿದ್ದಾಯಿತು. ಆ್ಯಂಡ್ ನೈಟ್ 8:15 ಆಗೋಯಿತು ಅಷ್ಟೊತ್ತಿಗೆ. ಸೊ ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಪ್ಲೀಸ್ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.